ಎಲ್ಲರಿಗೂ ನಮಸ್ಕಾರ. ಕನ್ನಡ ಆಲ್ ಇಂಡಿಯಾ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ. ಹಳ್ಳಿಗಳಲ್ಲಿ ದೇವರ ಹೆಸರಿನಲ್ಲಿ ಕಿತ್ತಾಟ, ಇದು ಹಿಂದೂ ಧರ್ಮದ ಮೌಲ್ಯವೇ? ಹಳ್ಳಿಗಳಲ್ಲಿ ಇತ್ತೀಚೆಗೆ ದೇವರುಗಳ ಹೆಸರಿನಲ್ಲಿ ನಡೆಯುತ್ತಿರುವ ಕಿತ್ತಾಟ, ವೈಷಮ್ಯ ಮತ್ತು ತಾರತಮ್ಯಗಳು ಹಲವು ಪ್ರಶ್ನೆಗಳನ್ನು ಎತ್ತಿವೆ. ತಮ್ಮ ಊರಿನ ದೇವರಿಗೆ ಒಂದು ನ್ಯಾಯ, ಪಕ್ಕದ ಊರಿನ ದೇವರಿಗೆ ಇನ್ನೊಂದು ನ್ಯಾಯವೇ? ಬೇರೆ ಊರಿನಿಂದ ದೇವರನ್ನು ಆಹ್ವಾನಿಸಿದರೆ ಅದಕ್ಕೂ ಬೇರೆ ನಿಯಮವೇ? ಇಂತಹ ಪ್ರಶ್ನೆಗಳು ಇಂದು ಜನಸಾಮಾನ್ಯರ ಮನಸ್ಸಿನಲ್ಲಿ ಮೂಡುತ್ತಿವೆ. ಇತ್ತೀಚೆಗೆ ನಡೆದ ಒಂದು ಘಟನೆ ಇದಕ್ಕೆ ಉದಾಹರಣೆಯಾಗಿದೆ. ಶಿರಾ ತಾಲೂಕು ಗೊಲ್ಲಹಳ್ಳಿ ಗ್ರಾಮದ ನಾಗರಿಕನೊಬ್ಬ ತನ್ನ ಒಳಿತಿಗಾಗಿ ತಾನು ನಂಬಿರುವ ರಂಗನಹಳ್ಳಿ ಗ್ರಾಮದ ಚೌಡೇಶ್ವರಿ, ಕಾಳಿಕಾಂಬ, ಪುರದಮ್ಮ ದೇವರುಗಳನ್ನು ತನ್ನ ಊರಿನ ಮನೆಗೆ ಆಹ್ವಾನಿಸಿದ್ದಾನೆ. ದೇವರನ್ನು ಬರಮಾಡಿಕೊಳ್ಳುವಾಗ ನಿಂಬೆಹಣ್ಣು ತುಳಿಯುವುದು, ಕಾಯಿ ಒಡೆಯುವುದು ಮುಂತಾದ ಆಚರಣೆಗಳು ಸರ್ವೇ ಸಾಮಾನ್ಯವಾಗಿದ್ದು ಇದರಲ್ಲಿ ಯಾವುದೇ ಅಸಹಜತೆ ಇಲ್ಲ. ಆದರೆ ದೇವರು ಹಾದು ಹೋಗುವ ದಾರಿಯಲ್ಲಿ ಸರ್ಕಾರಿ ಶಾಲೆ ಇರುವುದನ್ನು ನೆಪವಿಟ್ಟು ದೇವರು ಊರಿಗೆ ಬಂದ ಸಂದರ್ಭದಲ್ಲಿ ನಮಗೆ ತೊಂದರೆಯಾಗಿದೆ ಎಂದು ಗೊಲ್ಲಹಳ್ಳಿ ಗ್ರಾಮದ ಕೆಲವರು ಆರೋಪಿಸಿದ್ದಾರೆ. ಆಶ್ಚರ್ಯದ ಸಂಗತಿ ಎಂದರೆ ಆ ಶಾಲೆಯಿಂದ ಯಾವುದೇ ಅಧಿಕೃತ ದೂರು ಇಲ್ಲ. ಆದರೂ ಕೆಲವರು ಇಲ್ಲಸಲ್ಲದ ಕಾರಣಗಳನ್ನು ಮುಂದಿಟ್ಟು ದೇವರ ಪೂಜೆಗೆ ಅಡ್ಡಿಪಡಿಸಿರುವುದು ಭಕ್ತರಲ್ಲಿ ಬೇಸರ ಮೂಡಿಸಿದೆ. ಇನ್ನೂ ಗಂಭೀರವಾದ ಪ್ರಶ್ನೆ ಎಂದರೆ, ಈ ದೇವರುಗಳ ಪೂಜಾರಿ ಅಥವಾ ಅವರ ಸಿಬ್ಬಂದಿಯವರ ಮೇಲೆ ಯಾರಿಗಾದರೂ ವೈಯಕ್ತಿಕ ದ್ವೇಷ ಇದ್ದರೆ ಅದನ್ನು ದೇವರ ಪೂಜೆಯ ಮೇಲೆ ತೀರಿಸುವುದು ಸರಿಯೇ? ಹಿಂದೂ ದೇವರುಗಳು ಎಲ್ಲರೂ ಒಂದೇ ಎಂಬ ಭಾವನೆ ಮರೆತು ದೇವರ ಪೂಜೆಗೆ ಅಡ್ಡಿಪಡಿಸುವುದು ಯಾವ ಧರ್ಮದ ನ್ಯಾಯ? ಆ ಊರಿನ ಕೆಲ ದೇವಿಯ ಭಕ್ತರು ತಾಯಿಯನ್ನು ಬರಿ ಮಾಡಿಕೊಳ್ಳುವ ಬಯಸಿದರೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಬಹಿಷ್ಕರಿಸುವುದು ಎಷ್ಟು ಸರಿ? ದೇವರ ಹೆಸರಿನಲ್ಲಿ ನಡೆಯುವ ಇಂತಹ ತಾರತಮ್ಯಗಳು ಭಕ್ತಿ ಭಾವನೆಗೆ ಧಕ್ಕೆ ತರುತ್ತಿಲ್ಲವೇ? ಇದೇ ರೀತಿ ಇಂದು ದೇವರುಗಳ ವಿಚಾರದಲ್ಲೇ ಹಿಂದೂಗಳೇ ಪರಸ್ಪರ ತಾರತಮ್ಯ ಮಾಡಿಕೊಂಡರೆ ಮುಂದೆ ಧರ್ಮ ಉಳಿಯುತ್ತದೆಯೇ ಎಂಬ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಪರಿಣಮಿಸಿದೆ. ಭಕ್ತಿ ವಿಭಜನೆಯಲ್ಲ, ಏಕತೆಯಲ್ಲಿ ಇರಬೇಕಲ್ಲವೇ? ಯಾಕೆ ಈ ತಾರತಮ್ಯ? ದೇವರ ಹೆಸರಿನಲ್ಲಿ ಈ ದ್ವೇಷ ಯಾರಿಗೆ ಬೇಕು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನನ್ನ ಹೆಸರು ದೇವರಾಜಪ್ಪ ಅಂತ. ನನಗೆ ಈ ದೇವ್ರ ಪರಿಚಯ ಇರಲಿಲ್ಲ. ಯಾರೋ ಒಬ್ರು ಭಕ್ತಾದಿಗಳು ನನ್ನ ಕರ್ಕೊಂಬಂದು ದೇವಸ್ಥಾನ ಬಿಟ್ರು. ನಾನು ಸುಮಾರು ಈಗ 5 ವರ್ಷದಿಂದ ಕಾಯಿಲೆ ಮಲಗಿದ್ದೆ. ಇಡೀ ಕರ್ನಾಟಕ ಎಲ್ಲ ಸುತ್ತಿದ್ದೀನಿ. ನಾನಿರೋದು ಬೆಂಗಳೂರಲ್ಲೇ. ಸುತ್ತಿದ್ರು ನನಗೆ ಎಲ್ಲ ಹಾಸ್ಪಿಟ್ಲ್ಗಳಿಗೆಲ್ಲ ನೆಗೆಟಿವ್ ಏನೂ ಇಲ್ಲ ಅಂತ ಬರೋದು. ದೇವಸ್ಥಾನಕ್ಕೆ ಹೋದ್ರೆ ಅವ್ರು ಮಾಟ ಮಾಡ್ಯವ್ರು, ಇವ್ರು ಮಾಟ ಮಾಡ್ಯವ್ರು ಅಂತ ದೇವ್ರುಗಳು, ಪಂಡಿತರುಗಳು ಇದು ಹೇಳಿದ್ರು. ಎಲ್ಲೂ ಪ್ರತಿಫಲ ಸಿಕ್ಕಲಿಲ್ಲ. ಹುಬ್ಳಿ, ಗುಲ್ಬರ್ಗ, ರಾಯಚೂರು ಎಲ್ಲಾ ಕಡೆ ಸುತ್ತ ಮಂದೆ. ಕೊನೆ ಲಾಸ್ಟ್ಗೆ ಯಾರೋ ಒಬ್ರು ಹೇಳಿದ್ರು, ಇಲ್ಲಿಗೆ ಹೋಗಿ ನೋಡೋಣ ಅಂತ ನಂದು ಬಂದ ಮೇಲೆ ನನಗೊಂದು 4 ಆಣಿ ಭಾಗ ಕಡಿಮೆ ಆಯ್ತು. ವೈಯಕ್ತಿಕವಾಗಿ ನಮ್ಮ ಅಣ್ಣದಿಂದಲೇ ನಮ್ಗೆ ಈ ಬೋರ್ ಹಾಕ್ಸಿದ್ಮೇಲೆ ನಮಗೆ ಅವ್ರಿಗೆ ಬಹಳ ಕುತೂಹಲ ಜಾಸ್ತಿ ಆಗ್ಬಿಡ್ತು. ಅದರಿಂದ ನಮ್ಮನ್ನು ಮಾತಾಡ್ಸಕ್ಕೆ ಇದಾಗ್ತಾ ಇಲ್ಲ. ಆ ವೈಯಕ್ತಿಕವಾಗಿ ಸ್ವಾಮಿಯವರಿಂದಲೂ ನಮ್ಗೆ ಯಾವ ಇದು ಇಲ್ಲ, ಏನಿಲ್ಲ. ಆ ತಾಯಿ ಬಂದು ಹೋದ್ಮೇಲೆ ನಾವು ಚೆನ್ನಾಗಿದ್ದೀವಿ ಎಂಬ ಉದ್ದೇಶದಿಂದ ಈ ಸ್ಥಳ ನಮಗೆ ಇದನ್ನ ಮಾಡ್ಯಾರೆ. ಕೆಂಚಣ್ಣ ಅಂತ, ಉದ್ರಾಮನಹಳ್ಳಿ ನಮ್ದು. ನಾವು ಸುಮಾರು ಈಗ 2 ವರ್ಷದಿಂದ ಈ ತಾಯಿ ನಡ್ಕೊಂತಾ ಇದ್ದೀವಿ. ನಾವು ಈ ತಾಯಿಗೆ ಬಂದು ಮೊರೆ ಹಾಕಿದ್ಮೇಲೆ ನಮಗೆ ಇರ್ತಕ್ಕಂಥ ಕಷ್ಟ ಕಠಿಣಗಳನ್ನೆಲ್ಲ ಎಮ್ಮ ತೊಡೆದಾಕಿ ನಮ್ಮನ್ನ ಇವತ್ತು ಮೇಲೆತ್ತಿದ್ದಾರೆ. ಪೂರಾ ಪಾತಾಳಕ್ಕೆ ಬಿದ್ದಿದ್ದೀವಿ ನಾವು. ನಮ್ಮನ್ನ ಕಾಪಾಡಿ ಇವತ್ತು ನಾವು ಮನುಷ್ಯನ ತರ ಇವತ್ತು ಗುರ್ಸ್ಕೊಂತ ಇದನ್ನ ಕಾರಣ ಅಯ್ಯಮ್ಮನ್. ನಟರಾಜು, ಗೊಲ್ಲಹಳ್ಳಿ ನಮ್ಮೂರು. ಇಲ್ಲಿ HM ಚಂದ್ರಶಾಹಿ ಇದು ಮಾಡಿ ಸರ್ಕಾರಿ ಪ್ರಥಮ ಪಾಠಶಾಲೆಯಲ್ಲಿ ಇಲ್ಲಿ ದೇವ್ರ ಕರ್ಕೊಂಬಂದು ಚಾಮುಂಡೇಶ್ವರಿ ಎಂಬುದನ್ನ ಇಲ್ಲಿ ಎಲ್ಲ ರೋಡ್ನಾಗೆಲ್ಲ ಕೊಯ್ತಾರೆ. ಚೌಡೇಶ್ವರಿ ಇಲ್ಲಿ 3 ದಾರಿಗೆ ಎಲ್ಲ ರೋಡ್ನಾಗೆ ಕೊಯ್ತಿದ್ದಾರೆ. ಎಲ್ಲ ಹುಡುಗರು ಮಕ್ಳು ಅಡ್ಡಾಡತ್ತಾಗೇನೆ ಅದರಿಂದ ಎಲ್ಲ ತೊಂದರೆ ಆಗ್ತೈತಿ. ಸ್ವಲ್ಪ ಎಲ್ಲ ಹುಡುಗರು ಅದನ್ನೇ ದಾಡ್ಕೊಂಡು ತುಳ್ಕೊಂಡು ಬರ್ತಾರೆ. ಎಲ್ಲ ಒಂದು ಮಾಡ್ಯಾರೆ. ಅಲ್ಲೆಲ್ಲ ಓಟು ಮೊನ್ನೆ ಭಾಷೆ ಹಾಕ್ಯಾರೆ. ಎಲ್ಲ ಕೊಯ್ದಿರೋದು ನಿಂಬೆನೆಲ್ಲ ಅದರಿಂದ ಹುಡುಗರು ತೊಂದರೆ ಆಗ್ತೈತಿ. ಒಂದು ಸ್ವಲ್ಪ ನೋಡಿ ಇದು ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಮತ್ತೆ ನನ್ನ ಗ್ರಾಮದಾಗ ದೇವ್ರುಗಳು ಕರ್ಸಿರಿ, ನಿಮ್ಮ ಅಭಿಪ್ರಾಯ? ರೋಡ್ಗಳಿಗೆ ಏನು ಕೊಯ್ಯಂಗಿಲ್ಲ. ನಮ್ಮ ಗ್ರಾಮ ದೇವತೆಗಳು ನಮ್ಮ ಪಬ್ಲಿಕ್ ಸರ್ವಿಸ್ ಅಲ್ಲಿ ಏನಾನ ಮಾಡ್ಲಿ, ನಮ್ಗೆ ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ನಮ್ಮ ಗ್ರಾಮ ದೇವತೆ ಅಂದ್ಮೇಲೆ ಮಾಡಲ್ಲ.
ನಮಗೆ ಕೆಟ್ಟದ್ ಮಾಡಲ್ಲ. ಗ್ರಾಮ ದೇವತೆ ಅಂದ್ಬಿಟ್ಟು ನಮಗೆ ಕೆಟ್ಟದ್ ಮಾಡಲ್ಲ. ಹೊರಗಡೆ ದೇವ್ರು ಬಂದಾಗ ಕೆಟ್ಟದ್ ಮಾಡಬಹುದು. ನಮ್ಮ ಉದ್ದೇಶ ಅವ್ರ ಮನೆಯವ್ರು ಕರ್ಸಿರಿ, ನಿಮ್ಮ ಆರೋಪ ಇರೋ ಮನೆಯವ್ರು ಕರ್ಸಿರಿ ಮಂತಾಗೆ ಮಾಡ್ಕೊಳ್ಬೇಕು. ರೋಡ್ನಾಗೆಲ್ಲ ರೋಡ್ನಾಗ ಹೋಗ್ಬೋದು ಮಂತಾಗ ಬರೋದಕ್ಕೂ ನಮಗೆ ಸಮಸ್ಯೆ ಇಲ್ಲ. ಹೋಗ್ಲಿ ಅವ್ರ ಮನೆಗೆ ನೇರವಾಗಿ ಹೋಗ್ಲಿ, ಅವ್ರ ಮನೆ ತಗ ಏನ್ ಬೇಕಾದ್ರೂ ಮಾಡ್ಕೊಂಡ್ಲಿ ನಮ್ಗೆ ಅದ್ರ ಅಭ್ಯಂತರ ಇಲ್ಲ. ಅಷ್ಟೇ ಪರಭಾವ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಆಮೇಲೆ ಈಗ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಒಂದು ದೇವ್ರ ಊರಿಗೆ ಬಂದೈತೆ ಅಂದ್ಮೇಲೆ ಎಂತ ಮನ್ಸನು ಹೋಗಿ ನಿಂತ್ಕೊಂಡು ನೋಡ್ತಾನೆ, ನೋಡಿ ಒಂದ್ ದೇವ್ರು ಬಂದೈತೆ. ನಮ್ಮ ಮನಸ್ನಾಗ ಏನು ಇಲ್ಲ ಅಂದ್ರೂ ಸುಮ್ನೆ ನೀನ್ ಅಮ್ಮನ ಏನ್ ಅನ್ಕೊಂಡಿದ್ಯಾ ಹೇಳು ಕೇಳು. ಆಮೇಲೆ ನಿನ್ಗೆ ಮಾಡ್ಸ್ಯಾರೆ, ಮಾತೆತ್ತಿರೆ ಮಾಡ್ಸ್ಯಾರೆ, ಮಾಟ ಮಂತ್ರ ಮಾಡ್ಸ್ಯಾರೆ. ಅದ್ಯಾವ್ದು ಮಾಟ ಮಂತ್ರ ಅಂದ್ರೆ ಏನು? ಎಲ್ಲೈತೆ ಅದು? ಪ್ರತಿಯೊಬ್ಬರಿಗೂ ಹಂಗೆ ಮಾಡ್ತಾರೆ. ಎಲ್ಲೈತೆ? ಈಗ ನಮಗೆಲ್ಲ ಮಾಟ ಮಂತ್ರ ಮಾಡಿಸಿ ಕೆಟ್ಟದ್ ಮಾಡಾರು ನಮ್ಮ ಅಣ್ಣ ತಮ್ಮಗಳೇ ಆದ್ಮೇಲೆ ಅವ್ರು ಇಲ್ಲಿ ಬಂದು ಅದನ್ನ ನೇರ ಮಾಡೋ ಬದಲು ಅವರೇ ಮಾಟ ಮಂತ್ರ ಮಾಡ್ಕೊಂಡು ಅವ್ರಿಗೆ ಹೆಂಗ್ ಬೇಕಂಗ್ ಬದುಕ್ಬೋದಲ್ಲ. ಅಲ್ಲಿಂದ ಇಲ್ಲಿ ದೇವ್ರ ಹೊತ್ಕೊಂಡ್ ನಮ್ಮನ್ನ ಉದ್ಧಾರ ಮಾಡೋ ಬದಲು ಅವ್ರಿಗೆ ಉದ್ಧಾರ ಆಗ್ಬೋದಲ್ಲ ಅಲ್ವಾ? ಅಲ್ಲಿಂದ ಇಲ್ಲಿ ಬಂದು ನಮಗೆ ಒಳ್ಳೇದ್ ಮಾಡೋದನ್ನ ಅವ್ರಿಗೆ ಒಳ್ಳೇದ್ನ ಮಾಡ್ಕೋಬೋದಿತ್ತಲ್ಲ. ಇದು ನಮ್ಮ ಆರೋಪ. ಹಿಂಗಾಗಿ ನಮ್ಗೆ ಸಮಸ್ಯೆ ಜಾಸ್ತಿ ಆಗೈತೆ ಊರಾಗ. ಅವ್ರ ದೇವ್ರ ಕರ್ಸಿರೋ ಮನೆ ಮುಂದೆ ಮಾಡ್ಕೋಬಹುದು, ನಮ್ಗೆ ಅಭ್ಯಂತರನೇ ಇಲ್ಲ. ಒಟ್ಟು ಪಬ್ಲಿಕ್ ಸರ್ವಿಸ್ ಅಲ್ಲಿ ಏನು ಈಚೆಗೆ ಒಂದು ನಿಂಬೆ ಹಣ್ಣು ಕೊಯ್ಯಂಗಿಲ್ಲ, ಒಂದು ತೆಂಗಿನಕಾಯಿ ಹೊಡೆಯಂಗಿಲ್ಲ. ಪಬ್ಲಿಕ್ ಸರ್ವಿಸ್ ಬಂದೈತೆ ಅಂದ್ರೆ ನಾವು ಗ್ರಾಮಸ್ಥರು ಯಾವುದೇ ಕಾರಣ ಮಾತಿಲ್ಲ. ದೌರ್ಜನ್ಯ ಮಾಡಿದ್ದಾರೆ, ಅದನ್ನು ಉಲ್ಟಾ ಮಾಡಿದ್ದಾರೆ. ಮದುವೆಗೆ ಬಂದಿದ್ದ ಪೂಜಾರಿ ತಮ್ಮ ಒಬ್ಬ ಮದುವೆಗೆ ಬಂದಿದ್ದಾರೆ, ಅವತ್ತು ಬಂದು ನ್ಯಾಯ ಕೊಟ್ಟು ಅಲ್ಲೇ ಮಾತಾಡ್ತಾರೆ. ಮಾತಾಡ ಅಲ್ಲ ಬಿಡು.